ಒಂದು ಇಂಡಿಯನ್ ಸ್ಪೈಸ್ ನರ್ಸರಿ ಇಡೀ ದೇಶದಾದ್ಯಂತ ಒಂದು ನ್ಯೂ ರೆವಲ್ಯೂಷನ್ ಮಾಡ್ತಾ ಇದೆ. ನಮ್ಮ ರೈತರುಗಳಿಗೆ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಯಾವ ವೆದರ್ಗೆ ಯಾವ ಪೆಪ್ಪರ್ ಗಿಡ ವೆರೈಟಿ ಆಗುತ್ತೆ, ನಮ್ಮ ದೇಶದಲ್ಲಿ ಯಾವೆಲ್ಲ ಗಿಡಗಳಿದಾವೆ, ಏನು ಅದ್ರ ಬಗ್ಗೆಲ್ಲ ಒಂದು ರಿಸರ್ಚ್ ಮಾಡಿ ಪ್ರಾಪರ್ ಗಿಡಗಳನ್ನ ಒಂದು ರೈತರಿಗೆ ಒಂದು ಡಿಲಿವರಿ ಕೊಡ್ತಾ ಇದ್ದಾರೆ. ಇಲ್ಲೊಂದು ಫಾರ್ಮರ್ ಅಲ್ಲಿ ಇದೀವಿ, ಅದು ಮಂಡ್ಯ. ಇದು ನಾನು ಒಂದು 10 ವರ್ಷದಿಂದ ಹೇಳ್ತಾ ಇದ್ದೀನಿ, ನಮ್ಮ ಭಾರತ ದೇಶದ ಮನಿ ಪ್ಲಾಂಟ್ ಅಂದ್ರೆ ಇಂಡಿಯನ್ ಪೆಪ್ಪರ್ ಅಂತ ಹೇಳಿ. ಈಗ ಅಡಿಕೆ ತೋಟ ಮಾಡಿರ್ತೀರ, ಅಡಿಕೆ ತೋಟಕ್ಕೆ ಅಡಿಕೆ ರೇಟ್ ಬಿದ್ದೋಯ್ತಾ, ಏನ್ ಮಾಡೋದು? ಈಗ ಒಂದು ಪೆಪ್ಪರ್ ನೆಟ್ಕೊಂಡಿದ್ರೆ ಪೆಪ್ಪರ್ ಅಲ್ಲಾದ್ರೂ ಇನ್ಕಮ್ ಬರುತ್ತೆ. 200 ರೂಪಾಯಿ ಕೆಜಿ ಸಿಕ್ಕಿದ್ರೆ ಲಾಸ್ ಇಲ್ಲ. ಇವಾಗ 800, 750 ರೂಪಾಯಿ, 800 ರೂಪಾಯಿ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಬಿಡಿ 3-4 ಸಾವಿರ ರೂಪಾಯಿ. ಅದರಲ್ಲೆಲ್ಲ ಬ್ರೋಕರ್ಗಳೆಲ್ಲ ಹೊಡೆದು ಲಾಸ್ಟ್ಗೆ ಅಲ್ಲಿಗೆ ಹೋಗಿರುತ್ತೆ. ನಿಮ್ಗೆ 800 ರೂಪಾಯಿ ಸಿಕ್ಲಿ. ಒಂದು ಪೆಪ್ಪರ್ ತೋಟ, ಸಿಲ್ವರ್ ಮರ ಬಂದು 2800. ಇವ್ರು 2-3 ವರ್ಷಕ್ಕೆ ಸಿಲ್ವರ್ ಗೌರಕ್ಕೆ ನೀಟಿ ಒಂದು ಪೆಪ್ಪರ್ ತೋಟನ ಅದ್ಭುತವಾಗಿ ಒಂದು ಸಕ್ಸಸ್ ಮಾಡಿದ್ದಾರೆ. ಒಂಥರ ವಾಸ್ಕೋಡಿಗಮ್ಮ ಇದನ್ನು ಕಂಡಿಡಿಯಕ್ಕಾಗಿ ಹಡಗಲ್ ಬಂದ್ರು. ಅಟ್ಲೀಸ್ಟ್ ಒಂದು ಪೆಪ್ಪರ್ ಹಾಕೊಳ್ಳಿ, ಬುಷ್ ಪೆಪ್ಪರ್ ಹಾಕಿ. ಬುಷ್ ಪೆಪ್ಪರ್ ಹಾಕಿದ್ರೆ ನಿಮ್ಗೆ ಅಟ್ಲೀಸ್ಟ್ ನಿಮಗೆ ಕೆಮ್ಮು, ನೆಗಡಿ, ಜ್ವರ ಬಂತು ಅಂದ್ರೆ 2 ಬೆಳ್ಳುಳ್ಳಿ ಗೆಜ್ಜಿ ಮೆಣಸು ಹಾಕಿ ರಸಂ ಕುಡಿದ್ರೆ ನಿಮ್ಗೆ ಇದು ಕಾಯಿಲೆ ಹೊಟ್ಟೋಗುತ್ತೆ. ಈಗ ಸಿಲ್ವರ್ ಮರಲ್ಲೇ ಒಂದು ಹೆಚ್ಚು ಕಮ್ಮಿ 30-40 ಕೋಟಿ ಸಿಗುತ್ತೆ ಒಂದು ಬಂಜರು ಭೂಮಿಲಿ. ಈಗ ಸಿಲ್ವರ್ ಮರ ಇಲ್ಲಿ ಏನು ಬೆಳೆದಿಲ್ಲ, ಸಿಲ್ವರ್ ಮರ ಪ್ಲೇವುಡ್ ಸಿಟಿಗೆ ಹೋಗುತ್ತೆ. ನಿಮಗೆ ಮಾಡ್ಕೋಬಹುದು, ಯಾವುದೋ ಸಿಲ್ವರ್ ಮರನು ಲಾಸ್ಟಿಗೆ ಮಾರ್ಕೋಬಹುದು. ಆ ತರ ನೀವು ಒಂದು ಪ್ರಾಪರ್ ಎಜುಕೇಶನ್ ಮಾಡ್ಕೊಂಡು